ಅದೇ ಈಗ ನನಗೆ ಫೋನ್ ಮಾಡಿ ಹೇಳಿದ್ರು ನನ್ನ ಭೇಟಿಗೆ ಕಾಯ್ತಾ ಇದ್ದಾರೆ. ಅಲ್ಲಿ ಬಹುಶಃ ಕೃಷ್ಣ ಕಚೇರಿಯಲ್ಲಿ ಇರಬೇಕು, ಮನೆಯಲ್ಲೋ ಇಲ್ಲ ಕೃಷ್ಣಲ್ಲೋ ಇರ್ತೀನಿ ಅಂತ ಫೋನ್ ಮಾಡಿದ್ದಾರೆ. ನಾನು ಅವ್ರಿಗೆ ಈಗ ತಾನೇ ಘೋಷಣೆ ಮಾಡಿದ್ರು ಅಂತ ನನಗೆ ನೀವೇ ತಿಳಿಸಿದ್ರಿ. ನನಗೂ ಫೋನ್ ಬಂದಿತ್ತು, ಭೇಟಿ ಮಾಡ್ತೀನಿ. ಸರ್, ಅವರು ಸಚಿವ ಸ್ಥಾನಕ್ಕಲ್ಲ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ ಸರ್. ಅವರು ಮನಸ್ಸಿಗೆ ಭಾಳ ನೋವಾಗಿದೆ ಅವರಿಗೆ. ಏಕೆಂದರೆ ಒಬ್ಬ ನಿರಪರಾಧಿ. ನಾನು ಪರಿಶೀಲನೆ ಮಾಡಿದ್ದವನು, ಎಲ್ಲ ರಿಪೋರ್ಟು ನೋಡಿದ್ದವನು, ಎಲ್ಲರ ಜೊತೆ ಚರ್ಚೆ ಮಾಡಿದ್ದೇನೆ. ಸೊ ಅವನ್ನ ಅಪರಾಧಿ ಸ್ಥಾನದಲ್ಲಿ ಸೇರಿ ಈ ರೀತಿ ಒಬ್ಬ ದಲಿತ, ಒಬ್ಬ 4 ಬಾರಿ ಗೆದ್ದಂಥ ಒಬ್ಬಂಗೆ BJPಯವರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಅವನೊಬ್ಬಂಗೆ ಅಲ್ಲ, ಇಡೀ ಜನತೆಗೆ, ಬಡ ಜನತೆಗೆ ಎಲ್ಲರಿಗೂ ಕೂಡ ಇವತ್ತು ನೋವು ಉಂಟಾಗಿದೆ. ಸರ್, ಅವರ ರಾಜೀನಾಮೆ ಬಿಜೆಪಿಯ ಗೆಲುವು ಅಂತ ಹೇಳ್ತಿದ್ದಾರೆ ಸರ್. ಛಲವಾದಿ ನಾರಾಯಣ ಸ್ವಾಮಿ ಅವರೆಲ್ಲ ಆಯಿತು, ಅವ್ರು ಏನಾದ್ರು ಮಾತಾಡಿ ಖುಷಿ ಪಟ್ಕೊಳ್ಳಿ ಬಿಡಿ. ಸರ್, ಪದೇ ಪದೇ ಅವ್ರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಸರ್ಕಾರ ಮಣಿತಾ ಅಂತ, ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣಿತು ಅಂತ. ಸರ್ಕಾರ ಮಣಿದಿಲ್ಲ. ಒಬ್ಬ ಕಾರ್ಯಕರ್ತ, ನಿಷ್ಠಾವಂತ, ಒಬ್ಬ ಪಕ್ಷದ ಮುಖಂಡ ಪಕ್ಷಕ್ಕೆ ಮುಜುಗರ ಆಗಬೇಕು ಅಂತ ತೆಗೆದುಕೊಂಡಂತಿರೋ ತೀರ್ಮಾನ. ಥ್ಯಾಂಕ್ ಯು ಸರ್. ಅದೇ ಈಗ ನನಗೆ ಫೋನ್ ಮಾಡಿ ಹೇಳಿದ್ರು ನನ್ನ ಭೇಟಿಗೆ ಕಾಯ್ತಾ ಇದ್ದಾರೆ. ಅಲ್ಲಿ ಬಹುಶಃ ಕೃಷ್ಣ ಕಚೇರಿಯಲ್ಲಿ ಇರಬೇಕು, ಮನೆಯಲ್ಲೋ ಇಲ್ಲ ಕೃಷ್ಣಲ್ಲೋ ಇರ್ತೀನಿ ಅಂತ ಫೋನ್ ಮಾಡಿದ್ದಾರೆ. ನಾನು ಅವ್ರಿಗೆ ಈಗ ತಾನೇ ಘೋಷಣೆ ಮಾಡಿದ್ರು ಅಂತ ನನಗೆ ನೀವೇ ತಿಳಿಸಿದ್ರಿ. ನನಗೂ ಫೋನ್ ಬಂದಿತ್ತು, ಭೇಟಿ ಮಾಡ್ತೀನಿ. ಸರ್, ಅವರು ಸಚಿವ ಸ್ಥಾನಕ್ಕಲ್ಲ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ ಸರ್. ಅವರು ಮನಸ್ಸಿಗೆ ಭಾಳ ನೋವಾಗಿದೆ ಅವರಿಗೆ. ಏಕೆಂದರೆ ಒಬ್ಬ ನಿರಪರಾಧಿ. ನಾನು ಪರಿಶೀಲನೆ ಮಾಡಿದ್ದವನು, ಎಲ್ಲ ರಿಪೋರ್ಟು ನೋಡಿದ್ದವನು, ಎಲ್ಲರ ಜೊತೆ ಚರ್ಚೆ ಮಾಡಿದ್ದೇನೆ. ಸೊ ಅವನ್ನ ಅಪರಾಧಿ ಸ್ಥಾನದಲ್ಲಿ ಸೇರಿ ಈ ರೀತಿ ಒಬ್ಬ ದಲಿತ, ಒಬ್ಬ 4 ಬಾರಿ ಗೆದ್ದಂಥ ಒಬ್ಬಂಗೆ BJPಯವರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಅವನೊಬ್ಬಂಗೆ ಅಲ್ಲ, ಇಡೀ ಜನತೆಗೆ, ಬಡ ಜನತೆಗೆ ಎಲ್ಲರಿಗೂ ಕೂಡ ಇವತ್ತು ನೋವು ಉಂಟಾಗಿದೆ. ಸರ್, ಅವರ ರಾಜೀನಾಮೆ ಬಿಜೆಪಿಯ ಗೆಲುವು ಅಂತ ಹೇಳ್ತಿದ್ದಾರೆ ಸರ್. ಛಲವಾದಿ ನಾರಾಯಣ ಸ್ವಾಮಿ ಅವರೆಲ್ಲ ಆಯಿತು, ಅವ್ರು ಏನಾದ್ರು ಮಾತಾಡಿ ಖುಷಿ ಪಟ್ಕೊಳ್ಳಿ ಬಿಡಿ. ಸರ್, ಪದೇ ಪದೇ ಅವ್ರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಸರ್ಕಾರ ಮಣಿತಾ ಅಂತ, ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣಿತು ಅಂತ. ಸರ್ಕಾರ ಮಣಿದಿಲ್ಲ. ಒಬ್ಬ ಕಾರ್ಯಕರ್ತ, ನಿಷ್ಠಾವಂತ, ಒಬ್ಬ ಪಕ್ಷದ ಮುಖಂಡ ಪಕ್ಷಕ್ಕೆ ಮುಜುಗರ ಆಗಬೇಕು ಅಂತ ತೆಗೆದುಕೊಂಡಂತಿರೋ ತೀರ್ಮಾನ. ಥ್ಯಾಂಕ್ ಯು ಸರ್.